हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टफलदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः नमस्ते गुरुमम। हरिः ओम्। ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಮಂತ್ರರೂಪವಾದ ಗದ್ಯವಾಗಿದೆ. 180 ಗದ್ಯದಲ್ಲಿ 81ನೇ ಗದ್ಯ ಪುರಾಣ ಪುರುಷೋತ್ತಮ. ಭಗವಂತ ಸಕಲ ಪುರಾಣದಿಂದ ಗಮ್ಯನಾಗಿದ್ದಾನೆ ಎಂಬುದು ಇದರ ತಾತ್ಪರ್ಯ. ಪುರಾಣ ಎಂದು ಹೇಳಿದ್ದರಿಂದ ಪ್ರಸ್ತುತ ನಮಗೆ ಉಪಲಬ್ಧವಾಗಿರುವ 18 ಪುರಾಣಗಳನ್ನು ನಾವು ವಿಮರ್ಶೆ ಮಾಡಬೇಕು. 18 ಪುರಾಣಗಳಲ್ಲಿ 6 ಪುರಾಣ ಸಾತ್ವಿಕ ಪುರಾಣ, 6 ಪುರಾಣ ರಾಜಸ ಪುರಾಣ, 6 ಪುರಾಣ ತಾಮಸ ಪುರಾಣ ಎಂದು ಪ್ರಖ್ಯಾತವಾಗಿದ್ದರೂ ಎಲ್ಲೆಡೆ ಹರಿಸರ್ವೋತ್ತಮತ್ವವಾಗಿ ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋಕ್ಕೋಸ್ಕರವಾಗಿ ಶ್ರೀ ವೇದವ್ಯಾಸ ದೇವರು ಪುರಾಣಗಳನ್ನು ರಚಿಸಿದ್ದಾರೆ. ಎಲ್ಲಿ ಶಾಸ್ತ್ರಕ್ಕೆ ಅನುಕೂಲವಾಗಿರುತ್ತದೋ ಆ ಎಲ್ಲ ಭಾಗವನ್ನು ಪ್ರಮಾಣವೆಂದೇ ತಿಳಿದುಕೊಳ್ಳಬೇಕು. ಆ ಪ್ರಮಾಣದ ಮುಖ್ಯ ಪ್ರಮೇಯ ಏನೆಂದರೆ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ಪುರಂದರದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಸ್ತುತ ಬ್ರಹ್ಮವೈವರ್ತದ ವಚನಗಳು ಶ್ರೀಮದಾನಂದ ತೀರ್ಥರು ತಮ್ಮ ಸರ್ವಮೂಲ ಗ್ರಂಥದಲ್ಲಿ ಎಲ್ಲಿ ಹೇಳಿದ್ದಾರೋ ಅದನ್ನು ನಾವು ಅವಲೋಕಿಸುವ ಸಮಯ ಬಂದಿದೆ. ಕಾಟಕ ಉಪನಿಷತ್ತಿನಲ್ಲಿ ಬ್ರಹ್ಮವೈವರ್ತದ ವಚನ ಹೀಗಿದೆ: ಜೀವಾನಾಂ ಚೈವ ವಿಷ್ಣೋಶ್ಚ ಯೋ ನ ವೇತ್ತಿ ವಿದಾಂ ಪುಮಾನ್ ತದನುವ್ರತಶ್ಚ ಯೇ ಕೇಚಿತ್ ತೇಷಾಂ ಜ್ಞಾನಂ ನ ಜಾಯತೆ. ಕಾಟಕ ಉಪನಿಷತ್ತಿನಲ್ಲಿ ಯಮದೇವರು ನಚಿಕೇತನಿಗೆ ಉಪದೇಶ ಮಾಡಿದ ಸಂದರ್ಭದಲ್ಲಿ ಹೇಳುವ ಮಾತಿದು: ಯಾವ ಜೀವರು ವಿಷ್ಣುವನ್ನು ತಮ್ಮಲ್ಲಿ ಭಿನ್ನನಾಗಿ ಯಾರು ತಿಳಿಯುವುದಿಲ್ಲವೋ ಅವರು ಏನು ವ್ರತವನ್ನು ಮಾಡಿದರೂ ಯಾವ ಜ್ಞಾನವೂ ಅವರಿಗೆ ತಿಳಿಯುವುದಿಲ್ಲ, ಫಲಪ್ರದವಾಗುವುದಿಲ್ಲ. ಅಂದರೆ ಭೇದ ಜ್ಞಾನವನ್ನು ಇಲ್ಲದೆ ಕಾಟಕ ಉಪನಿಷತ್ ಅಂದರೆ ಭಗವಂತನ ಅರಿವು ಉಂಟಾಗುವುದಿಲ್ಲ ಎಂಬುದ ತಾತ್ಪರ್ಯವನ್ನು ಹೇಳಿದ್ದಾರೆ. ಮುಂದೆ ಐತರೇಯ ಭಾಷ್ಯದಲ್ಲಿ ಭೂತೇಭ್ಯೋ ಅನಂತರಂ ತ್ವಾಂತಂ ಸೃಷ್ಟ ವಿಷ್ಣುಂ ಸುರಾನ್ ಪ್ರಭುಃ ಲೋಕವೇದಾಶ್ಚ ಚಕ್ರೆ ಅತ್ರ ಪಶ್ಚಾತ್ ಬ್ರಹ್ಮ ವಿಶೇಷತಃ ಸಮ್ಯಕ್ ಚಕಾರ ಲೋಕಾಂ ತಾನ್ ಲೋಕಕರ್ತಾ ತಥಾ ಸ್ವಾಚ. ಭಗವಂತನು 14 ಲೋಕಕ್ಕೆ ಸೃಷ್ಟಿಕರ್ತನಾಗಿದ್ದಾನೆ. ಅಷ್ಟೇ ಅಲ್ಲ, ಹಿಂದಿನ ಅನಂತ ಲೋಕಕ್ಕೂ ಮುಂದಿನ ಅನಂತ ಲೋಕಕ್ಕೂ ಅವನೇ ಕರ್ತನಾಗಿದ್ದರಿಂದ ಪುರಂದರದಾಸರು ಹೇಳಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರ ವಿವರಣೆಯೇ ಈ ಉಪನಿಷತ್ತು ವಾಕ್ಯದಿಂದ ಬ್ರಹ್ಮವೈವರ್ತ ಪುರಾಣದ ಉದಾಹರಣೆಯನ್ನು ತೋರಿಸಿದಂತಾಗಿದೆ. ಐತರೇಯ ಭಾಷೆಯಲ್ಲಿ ಮತ್ತೆ ತಿಳಿಸುತ್ತಾರೆ: ಅಹೇಯತ್ವಾದ ಅಹಂ ವಿಷ್ಣು ಸತು ಸರ್ವಾತ್ಮರಾತ್ಮರಾತ್ವತಃ.
ಅಸ್ಯ ಅಸ್ಮಿ ಇತ್ಯಾದಿಭಿಃ ಶಬ್ದೈಃ ಉಚ್ಯತೆ ಅನ್ಯೋಪಿ ಜೀವತಃ. ಭಗವಂತನನ್ನು ಎಲ್ಲಿ ನೋಡಬೇಕು ಎಂದರೆ ಎಲ್ಲ ಜೀವನ ಒಳಗಡೆ ಅಂತರ್ಯಾಮಿಯಾಗಿರ್ತಕ್ಕಂಥವನೇ ಭಗವಂತ ಅಂತ ತಿಳಿಯಬೇಕು. ಅಹೇಯತ್ವಾದ ಅಹಂ ವಿಷ್ಣು, ಯಾರೂ ಭಗವಂತನನ್ನು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ. ಆದ್ದರಿಂದ ಅಹಂ ಎಂಬತಕ್ಕಂಥ ಶಬ್ದ ಕೇವಲ ಭಗವಂತನಿಗೆ ಮಾತ್ರ ಮೀಸಲಾಗಿದೆ. ಅವನನ್ನು ಬಿಟ್ಟು ಯಾವ ಜಡ ಪದಾರ್ಥವಾಗಲಿ ಚೇತನ ಪದಾರ್ಥವಾಗಲಿ ಇರಲು ಶಕ್ಯವಿಲ್ಲ. ಆದ್ದರಿಂದ ಭಗವಂತನ ಹೆಸರು ವಿಷ್ಣು ಅಂದರೆ ಸಕಲ ದೇಶದಲ್ಲಿ ಸಕಲ ಕಾಲದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನೆಂದರ್ಥ. ಅವನು ಸರ್ವಾಂತರ ಆತ್ಮನಲ್ಲಿ ಆತ್ಮನಾಗಿದ್ದಾನೆ. ಅಂದರೆ ಜೀವನಲ್ಲಿ ಭಿನ್ನನಾಗಿ ಸ್ಥಿತನಾಗಿದ್ದಾನೆ ಎಂದರ್ಥ. ನಂತರ ಚಾಂದೋಗ್ಯ ಭಾಷ್ಯದಲ್ಲಿ ಒಂದು ವಾಕ್ಯವನ್ನು ತಿಳಿಸುತ್ತಾರೆ. ಬ್ರಹ್ಮಸೂತ್ರಾನುಸಾರೇಣ ವೇದಾಜ್ಯಂ ಸರ್ವಮೇವ ಚ ಯೋಜ್ಯಂ ನ ಬ್ರಹ್ಮಸೂತ್ರಾಣಿ ದೃಶ್ಯಮಾನ ಅರ್ಥತೋ ಅನ್ಯತಾ. ಚಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಶ್ರೀಮದಾನಂದ ತಿಳಿಸುವ ಮುಖ್ಯ ಪ್ರಮೇಯ, ವೇದವ್ಯಾಸರು ರಚಿಸಿರತಕ್ಕಂಥ ಬ್ರಹ್ಮಸೂತ್ರದ ಅನುಸಾರಿಯಾಗಿ ಸಕಲ ವೇದದ ಅರ್ಥವನ್ನು ಮಾಡಬೇಕು. ಯೋಜ್ಯಂ ನ ಬ್ರಹ್ಮಸೂತ್ರಾಣಿ ದೃಶ್ಯಮಾನಾರ್ಥ ಅಥವಾ ಅನ್ಯತಃ. ಅದರ ಎದುರಿಗೆ ಕಾಣತಕ್ಕಂಥ ದರ್ಶನ ಭಾಷೆಯಂತೆ ಇರ್ತಕ್ಕಂಥ ಭಾಷೆಗೆ ಸಮಾಧಿ ಭಾಷೆಯಾಗಿ ಗುಹ್ಯ ಭಾಷೆಯಾಗಿ ಭಗವಂತನನ್ನೇ ತಿಳಿಯಬೇಕು ಎಂಬುದು ಮುಖ್ಯ ತಾತ್ಪರ್ಯ ಎಂಬುದು ಬ್ರಹ್ಮವೈವರ್ತ ಪುರಾಣ ಇದರ ಉದಾಹರಣೆಯನ್ನು ಚಾಂದೋಗ್ಯ ಭಾಷೆಯಲ್ಲಿ ತಿಳಿಸಿದ್ದಾರೆ. ಮುಂದೆ ಗೀತಾ ಭಾಷ್ಯದ ವಾಕ್ಯದಲ್ಲಿ ಬ್ರಹ್ಮವೈವರ್ತ ಪುರಾಣ ವಚನವನ್ನು ನೋಡೋಣ. ಬುದ್ಧಿ ನಿರ್ಣೀತ ಸತ್ವಾನಾಂ ಏಕಾ ವಿಷ್ಣುಪರಾಯಣ ಬಹುಶಾಖಾ ಹಿ ಅನಂತಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಬುದ್ಧಿ ನಿರ್ಣೀತವಾದ ತತ್ವವೇ ವಿಷ್ಣುವಿನ ಪಾರಾಯಣ ಮಾಡುವುದಕ್ಕೆ ಯೋಗ್ಯವಾಗಿದೆ. ಈ ಬುದ್ಧಿ ಎಂಬತಕ್ಕಂಥದ್ದು ಬಹುಶಾಖ ಅನೇಕ ವಿಧದಲ್ಲಿ ತಿಳಿಯುತ್ತಿದ್ದರೂ ಅದರ ನಿಜವಾದ ವ್ಯವಸಾಯ ಮಾಡುವುದರಿಂದ ನಿಶ್ಚಿತವಾದ ತಿಳುವಳಿಕೆಯನ್ನು ಹೊಂದಬಹುದು ಎಂದು 2ನೇ ಅಧ್ಯಾಯ 41ನೇ ಶ್ಲೋಕವಾದ ಭಗವದ್ಗೀತೆಗೆ ಈ ಅರ್ಥವನ್ನು ತಿಳಿಸಿದ್ದಾರೆ. ದೇಹೋಯಂ ಮೇ ಸದಾನಂದಃ ನಾಯಂ ಪ್ರಕೃತಿ ನಿರ್ಮಿತಃ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋ ಅಸ್ಮೃಹಂ. ಭಗವಂತ ಎಲ್ಲರಲ್ಲೂ ಸ್ಥಿತನಾಗಿದ್ದಾನೆ. ಹೇಗೆ ಸ್ಥಿತನಾಗಿದ್ದಾನೆಂದರೆ ಅನಾದಿ ಅನಂತ ಕಾಲಕ್ಕೂ ಸ್ಥಿತನಾಗಿರುತ್ತಾನೆ. ಸ್ವಯಂ ವ್ಯಕ್ತನಾಗಿದ್ದಾನೆ ಎಂದರ್ಥ. ಎಲ್ಲಿದ್ದರೂ ಭಗವಂತ ಪರಿಪೂರ್ಣನಾಗಿರುತ್ತಾನೆ ಮತ್ತು ಪ್ರಕೃತಿಯಿಂದ ಭಿನ್ನನಾಗಿದ್ದಾನೆ. ಅಪ್ರಾಕೃತ ಚಿದಾನಂದ ರೂಪನಾಗಿದ್ದಾನೆ ಎಂದರ್ಥ. ಭವಂತಿ ತಸ್ಮೃತಿಂ ತು ಅಂತೆ ದೇವೋ ಯಾತಿ ನ ಚಾನ್ಯತಾ. ಈ ಜ್ಞಾನದಿಂದಲೇ ಜೀವರಿಗೆ ಮುಕ್ತಿ ಎಂಬುದು ತಾತ್ಪರ್ಯವಾಗಿದೆ. ಬಹುಕರ್ಮಕೃತೋಪಿ ಏತೆ ತತೋಪಿ ಬಹುವೇದನಾತ್ ಮುಖ್ಯ ಸಾಂಖ್ಯ ಇತಿ ಜ್ಞೇಯ ತದನ್ಯೇ ಕರ್ಮಯೋಗಿನಃ ಜ್ಞಾನಿನೋಪಿ ಯತ್ ಬಾಹುಲ್ಯಾತ್ ಕರ್ಮಣಃ ಕರ್ಮಯೋಗಿನಃ ನೋ ಉಭಯಂ ತದ್ವಿನಾ ಕಶ್ಚಿತ್ ಪುಮಾನ್ ಹಿ ಪುರುಷಾರ್ಥ ಪಾಕ್ ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ಅಕರ್ಮಕೃತ
ನ ಚ ಜ್ಞಾನಂ ವಿನಾ ಕರ್ಮಂ ಪುರುಷಾರ್ಥಕರಂ ಭವೇತ್. ಯಾವುದೇ ಜೀವರು ಒಂದು ಕ್ಷಣವೂ ತಟಸ್ಥರಾಗಿರಲಾರದು. ಕಾಯಿಕವಾಗಿ, ಮಾನಸಿಕವಾಗಿ ಮತ್ತು ವಾಚನಿಕವಾಗಿ ಕರ್ಮವನ್ನು ಮಾಡುತ್ತಲೇ ಇರುತ್ತಾರೆ. ಈ ಎಲ್ಲ ಕರ್ಮವು ಭಗವಂತನ ಅಧೀನದಲ್ಲೇ ನಡೆಯುತ್ತಾ ಇದೆ. ಈ ಕರ್ಮದಲ್ಲಿ ಮುಖ್ಯವಾಗಿ ಕರ್ಮಯೋಗವನ್ನು ಸಾಧಿಸಿದಾಗ ಅದು ಸಾಂಖ್ಯ ಎಂದು ಎನಿಸಿಕೊಳ್ಳುತ್ತೆ. ಜ್ಞಾನಿಗಳು ಈ ಕರ್ಮದಿಂದ ಕರ್ಮಯೋಗಿಗಳಾಗಿ ಎರಡನ್ನೂ ಸಹ ಬಿಟ್ಟು ನಿಶ್ಚಿತವಾಗಿ ಭಗವಂತನನ್ನೇ ಪುರುಷೋತ್ತಮನಾದ ಭಗವಂತನನ್ನು ಆರಾಧಿಸುತ್ತಾರೆ. ಬ್ರಹ್ಮ ರುದ್ರ ಇಂದ್ರ ಸೂರ್ಯಾಣ ಯದ್ವತ್ ವಿಷ್ಣುನಾ ಪುರಾ ಪಂಚರಾತ್ರಾತ್ಮಕಂ ಜ್ಞಾನಂ ವ್ಯಾಸೋ ಉದಾತ್ ಪಾಂಡವೇಶತತ್. ತೇಷಾಮೇವ ಅವತಾರೇಷು ಸೇನ ಮಧ್ಯೆ ಜನಯಚ್ಛ ಪ್ರದಾತ್ ಗೀತೆಯ ಇತಿ ನಿರ್ದಿಷ್ಟಂ ಸಂಕ್ಷೇಪೇಣ ವಿಯುಸ್ತವೇ. ಯಥಾ ಕುರ್ವಂತಿ ಕರ್ಮಾಣಿ ಯಥಾ ಜಾನಂತಿ ದೇವತಾಃ ಸರ್ವಾ ಪಾರ್ಥಯುಗಶ್ಚೈವ ನೃಪಶ್ಚಾಂ ಮನಃಪೂರ್ವಕಾಃ. ಜ್ಞಾತವ್ಯಂ ಚೈವ ಕರ್ತವ್ಯಂ ಯಥಾ ಸರ್ವೈಃ ಮುಮುಕ್ಷುಭಿಃ ತ್ರೇತಾದಿಸ್ತ್ರೀಷು ಜಾತೈಶ್ಚ ಗೀತಾಯಂ ತದುದಾಹೃತಂ. ಪಾಂಡವಾದ್ಯಾ ಕ್ಷೇಮಕಾಂತಾಃ ಕರಿಷ್ಯಂತಿ ಜಾನತೆ. ತಥೈವ ತೇನ ಗೀತಾಯಾಂ ನಾಸ್ತಿ ಶಾಸ್ತ್ರಂ ಸಮಂ ಕ್ವಚಿತ್ ವೇದಾರ್ಥಪೂರಕಂ ಜ್ಞೇಯಂ ಪಂಚರಾತ್ರಂ ಯತೋ ಅಖಿಲಂ ತತ್ಸಂಕ್ಷೇಪಶ್ಚ ಗೀತಾಯಂ ತಸ್ಮಾನಸ್ಯ ಸಮಂ ಕ್ವಚಿತ್. ಗೀತಾ ತಾತ್ಪರ್ಯದಲ್ಲಿ 4ನೇ ಅಧ್ಯಾಯದಲ್ಲಿ ಶ್ರೀಮದಾನಂದ ತೀರ್ಥರು ಬ್ರಹ್ಮವೈವರ್ತದ ಈ ವಚನದಿಂದ ಗೀತಾ ಮಹಾತ್ಮೆಯನ್ನು ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರು, ರುದ್ರದೇವರು ಮತ್ತು ಸೂರ್ಯ ಇವರೆಲ್ಲರೂ ವಿಷ್ಣುವನನ್ನು ಮೊರೆಹೊಕ್ಕಾಗ ಭಗವಂತನಿಂದ ತಿಳಿಸಲ್ಪಟ್ಟಿದ್ದು ಪಂಚರಾತ್ಮಕ ಎಂಬತಕ್ಕಂಥ ಶ್ರೇಷ್ಠವಾದ ಪ್ರಮಾಣ ಗ್ರಂಥ. ನಂತರ ವೇದವ್ಯಾಸರಿಂದ ಪಾಂಡವರ ನಿಮಿತ್ತ ಮಾಡಿಕೊಂಡು ಭಗವದ್ಗೀತೆ ಎಂಬುದನ್ನಾಗಿ ಉಪದೇಶ ಮಾಡಿದ್ದಾರೆ ಕೃಷ್ಣನ ಮುಖದಿಂದ. ಈ ಭಗವದ್ಗೀತೆ ಎಂಬುದು ಸದಾ ಕಾಲಕ್ಕೆ ಸದಾ ಎಲ್ಲ ಯುಗದಲ್ಲೂ ಸಹ ಮಾನ್ಯವಾಗಿರುತ್ತದೆ. ತ್ರೇತಾಯುಗದಲ್ಲಿ ಇದು ಅನುಷ್ಠಾನಕ್ಕೆ ಬಂದರೂ ಕೃತಯುಗದ ಜನರು ಇದನ್ನು ತಿಳಿಯುತ್ತಾರೆ, ತ್ರೇತಾಯುಗದ ಜನರು ಇದನ್ನು ಅನುಸರಿಸುತ್ತಾರೆ. ದ್ವಾಪರ ಯುಗದಲ್ಲಂತೂ ಸಾಕ್ಷಾತ್ತಾಗಿ ಪಾಂಡವರಿಗೆ ಅನುಸಂಧಾನ ಮಾಡುವುದಕ್ಕೆ ಹೇಳಿದ್ದಾನೆ ಶ್ರೀಕೃಷ್ಣ. ಕಲಿಯುಗದಲ್ಲೂ ಸಹ ಇದನ್ನೇ ನಾವು ಆಚರಿಸಬೇಕು. ಆದ್ದರಿಂದ ಭಗವದ್ಗೀತಾ ಎಂಬುದು ಸಾರ್ವಕಾಲಿಕ ಶಾಸ್ತ್ರ ಎನಿಸಿದೆ. ಇದು ವೇದಾರ್ಥಪೂರ್ವಕವಾಗಿದೆ. ಪಂಚರಾತ್ರದಂತೆ ಇದು ಅತ್ಯಂತ ಶ್ರೇಷ್ಠವಾದ ಪ್ರಾಮಾಣ್ಯ ಗ್ರಂಥವಾಗಿದೆ ಎಂದು ಭಗವದ್ಗೀತೆಯ ಮಹತ್ವವನ್ನು ಈ ಬ್ರಹ್ಮವೈವರ್ತ ಪುರಾಣದಿಂದ ತಿಳಿಸಿಕೊಟ್ಟಿದ್ದಾರೆ. ಆ ಭಗವದ್ಗೀತೆಯಲ್ಲಿ ಹೇಳಿರತಕ್ಕಂಥ ವಾಕ್ಯ ಲೋಕೆ ವೇದೇ ಚ ಪ್ರತಿತಂ ಪುರುಷೋತ್ತಮ. ವೇದದಿಂದ ಪ್ರತಿಪಾದ್ಯನಾದವನು ಭಗವಂತ ಪುರುಷೋತ್ತಮ, ಹಾಗೂ ಪುರಾಣದಿಂದಲೂ ಪ್ರಖ್ಯಾತನಾದವ ಪುರುಷೋತ್ತಮನೆಂಬುದೇ ತಿಳಿಯಿರಿ ಎಂದು 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿಕೊಟ್ಟಿದ್ದಾನೆ. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ.
ಮುಂದೆ ಗೀತಾ ಭಾಷ್ಯದಲ್ಲಿ ಹೇಳ್ತಕ್ಕಂಥ ವಾಕ್ಯ, ಈಶೇಭ್ಯೋ ಬ್ರಹ್ಮರುದ್ರ ಶ್ರೀಶೇಷಾದಿಭ್ಯೇತೋಪಮಾನ್ ವರೋ ಹತ ಈಶ್ವರಾಖ್ಯ ಯೇ ಮುಖ್ಯ ನಾನ್ಯತ್ ಕಸ್ಯಚಿತ್ ಯೇಷಾಂ ಗುಣಾನಾಂ ಜ್ಞಾನೇನ ಮುಕ್ತಿರುಕ್ತಾ ಪೃಥಕ್ ಪೃಥಕ್ ವೇದೇಷು ತ ಇತಿಹಾಸೇಷು ಸಾ ತು ತೇಷಾಂ ಸಮುಚ್ಚಯಾತ್ ಏವಮೇವ ಶಮಾದೀನಾಂ ನಾನ್ಯತಾ ಕಥಂಚನ. ಭಗವದ್ಗೀತೆಯಲ್ಲಿ ಉಕ್ತವಾದ ಜ್ಞಾನವನ್ನೇ ಮುಕ್ತಿಗೆ ಯೋಗ್ಯವಾದ ಜನರು ಮತ್ತೆ ಮತ್ತೆ ಅದನ್ನು ಅಭ್ಯಾಸ ಮಾಡುತ್ತಾರೆ, ಅನುಸಂಧಾನ ಮಾಡುತ್ತಾರೆ. ಇದೇ ವೇದದ ತಾತ್ಪರ್ಯ, ಸಕಲ ಇತಿಹಾಸಗಳ ತಾತ್ಪರ್ಯ ಎಂಬುದನ್ನು ತಿಳಿಯಬೇಕು. ಇದೇ ಸರಿಯಾದ ಮಾರ್ಗ. ಇದನ್ನು ಶ್ರಮಾದಿ ಸಂಪತ್ತಿಗಳಿಂದ ಅರಿತುಕೊಳ್ಳಬೇಕು ಎಂಬುದು ಈ ಬ್ರಹ್ಮವೈವರ್ತದ ಪುರಾಣ ಗೀತಾ ತಾತ್ಪರ್ಯಕ್ಕೆ ಉದಾಹರಣೆ ಪೂರ್ವಕವಾಗಿ ಶ್ರೀಮದಾನಂದ ತೀರ್ಥರು ತೋರಿಸಿಕೊಟ್ಟಿದ್ದಾರೆ. ತೇನೈವ ತಂ ಪೂಜಯದ್ವಾ ವಿಹಿತೈವ ಅನ್ಯ ಸಾಧನೈಃ ಸ ಏವ ವಿಷ್ಣುಯಜ್ಞಃ ಸ್ಯಾತ್ ಮಾನಸೋ ವಾ ಅಥ ಬಾಹ್ಯಕಃ. ಭಗವದ್ಗೀತೆಯನ್ನು ತಿಳಿಸುವುದು ಅಥವಾ ವಿಷ್ಣು ಸರ್ವೋತ್ತಮತ್ವವನ್ನು ಶಾಸ್ತ್ರದಿಂದ ತಿಳಿದುಕೊಳ್ಳುವುದೇ ಮಹಾ ದೊಡ್ಡ ಜ್ಞಾನಯಜ್ಞ ಎನಿಸಿಕೊಳ್ಳುತ್ತದೆ. ಜೀವೇನ ಬುದ್ಧಿಯ ಹಿ ಯದಾ ಮನೋಜಿತಂ ತದಾ ಬಂಧುಃ ಶತ್ರುಃ ಅನ್ಯತ್ರ ಚ ಸ್ಯಾತ್ ತಥೋ ಜಯೇದ್ ಬುದ್ಧಿಬಲೋ ನರಸ್ಯ ದೇವೇ ಚ ಭಕ್ತ್ಯಾ ಮಧುಕೈಟಭಾರೌ. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂ ಚ ಯೋ ನರಃ ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ. ವೈಷಮ್ಯಾಮುತ್ತಮತ್ವಂ ತು ತಥಾ ತೇ ನರಸಂಚಯಾತ್ ಪೂಜಾಯ ವಿಷಮ ದೃಷ್ಟಿ ಸಾಮ್ಯಂ ವಿದುಃಖಜಂ. ಭಗವಂತನು ಸದಾಕಾಲ ಎಲ್ಲರಲ್ಲೂ ಸಮನಾಗಿದ್ದಾನೆ. ಆದರೆ ಜೀವರಲ್ಲಿ ತಾರತಮ್ಯ ಇರುವುದರಿಂದ ನೀಚ ಉತ್ತಮರಾಗಿದ್ದಾರೆ. ಆದ್ದರಿಂದ ಭಗವತ್ ಪೂಜೆಯನ್ನು ಸಹ ಅವರ ಜೀವನ ಯೋಗ್ಯತಾನುಸಾರವಾಗಿ ನಡೆಯುತ್ತದೆ ಎಂಬ ತಾತ್ಪರ್ಯ ಇದಾಗಿದೆ. ಅವತಾರೆ ಮಹಾವಿಷ್ಣು ಭಕ್ತ ಕುತ್ರ ಚ ಮುಚ್ಯತೆ. ಭಗವಂತನ ಅವತಾರ ಎಂಬುದು ಅವರಿಗೆ ಅವತಾರ, ಅದೇ ಹುಟ್ಟು. ಪ್ರತ್ಯೇಕವಾಗಿ ಅವನು ಹುಟ್ಟುವುದು, ಸಾಯುವುದು, ಬೆಳೆಯುವುದು ಅಂತ ಯಾವುದೂ ಹೇಳಬಾರದು. ಕೇವಲ ಭಗವಂತ ವ್ಯಕ್ತನಾಗಿ ತೋರಿಸತಕ್ಕಂಥವದ್ದೇ ಅವನ ಲೀಲಾ. ಸಾನ್ಹ ಮಧ್ಯಂದಿನ ಅಥ ಶುಕ್ಲೇನ ಚ ಸಾ ಪೂರ್ಣಿಮಾ ಸವಿಷ್ಟಾ ಚ ಆಯನೆ ಅನೋ ಯೇನ ಅಸೌ ಪೂಜಿತ ಕೇಶವಂ ವೃಜೇತ್. ಸಕಲ ಕಾಲಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಭಗವಂತ. ಅವನನ್ನೇ ಸಾಯಂಕಾಲ, ಮಧ್ಯಾಹ್ನ ಕಾಲ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಪೂರ್ಣಿಮಾ, ಅಮಾವಾಸ್ಯೆ ಯಾವ ನಾಮಗಳಿಂದ ಕರೆದರು ಆ ಎಲ್ಲ ನಾಮವು ಭಗವಂತನನ್ನೇ ತಿಳಿಸ್ಕೊಡ್ತಾ ಇದೆ ಎಂಬತಕ್ಕಂತಾಗಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಯತಿ ಮಾನೇನ ಮನ್ಯಂತೆ ಪರಮೇಕೋಹಂ ಮಿತ್ಯಪಿ ಮಿಥ್ಯಾ ಜಗದಿದಂ ಚ ಸರ್ವಂ ಬ್ರಹ್ಮಜತ್ವಾ ನ ತಿಷ್ಠತಿ ಮಿಥ್ಯಾತ್ವಾ ನ ಈಶ್ವರೋ ಸ್ಯಾತ್ರಿ ಪರೇಭ್ಯೋ ನ ಚ ಜಾಯತೆ ಸ್ವಸ್ಮಿನ್ನಪಿ ತಥಾಸ್ಮಿನ್ ನಿಯಂತಾಸ್ಯ ಇತೀರತೆ ಪ್ರದ್ವಿಷಂತ್ಯಸುರಾಃ ತೇ ತು ಸರ್ವೇ ಯಾಂತಿ ಅಧಮಂ ತಮಃ ಅಯೋಗ್ಯೇ ತತ್ವಕಾಮಸ್ಯ ಲೋಭಾಚ್ಛಾ ಆತ್ಮಸಮರ್ಪಣೆ ತತ್ವವೇದೇಷು ಕೋಪಾಚ್ಛಾ ತಮತ್ತೇಷಾಂ ನ ದುರ್ಲಭಂ ಅಕ್ಷಾಗಮನ ಅನುಮಾನಾಂ ಚ ಸೋಕ್ತೇರ್ಪಿ ವಿರೋಧಿನಃ ಯಸ್ಮಾತ್ ತತೋ ಸುರಾಗ್ನೇಯ
एव मन्येऽपि तादृशाः ये तु विष्णुं परं ज्ञात्वा यजन्ते नान्यदेवता प्रत्यक्षादिविसंवादे ನಾನಾದೇವ ವಿಮುಕ್ತಿಕಃ. ಸಕಲ ಪ್ರಮಾಣದಿಂದ ಭಗವಂತನನ್ನೇ ಆರಾಧಿಸಬೇಕು. ಭಗವದ್ವೇಷಿಗಳು, ಅಧಮ ವ್ಯಕ್ತಿಗಳು, ಅಸುರರು ತದ್ವಿರುದ್ಧವಾಗಿಯೇ ನುಡಿಯುತ್ತಾರೆ ಎಂಬುದು ತಾತ್ಪರ್ಯ. ಶರೀರಾದ್ ವಾಚಿಕಾಧ್ಯಾಸೋ ವಾಚಿಕಾನ್ ಮಾನಸೋ ಭವೇತ್ ಮಾನಸಾದ್ ವಿವಶಾನ್ ಮುಚ್ಛೇನ್ ನಾನ್ಯತಾ ಮುಕ್ತಿರಿಷ್ಯತೆ. ಶರೀರದಿಂದ ಕಾಯಕ ಕೆಲಸ, ವಾಚಿಕಾಭ್ಯೋ ಅಂದರೆ ಮಾತಿನಿಂದ ವರ್ಣಾತ್ಮಕವಾಗಿ ಶಬ್ದದಿಂದ, ವಾಚಿಕದಿಂದ ಮನಸ್ಸು ಭವೇತ್ ಅದರಿಂದ ಮನಸ್ಸಿನಲ್ಲಿ ನಿಲ್ತದೆ. ಮನಸಾದ್ ವಿವಶನಾನ್ ಮನಸ್ಸಿನಲ್ಲಿ, ವಿವಶನಾನ್ ಐಶ್ವರ್ಯಾದೇಕ ಏವತು ಮನಸ್ಸಿನಲ್ಲಿ ನಿಂತಾಗ ಅಲ್ಲಿರ್ತಕ್ಕಂಥ ಅನುಮಾನಗಳೆಲ್ಲ, ಸಂಶಯಗಳೆಲ್ಲ ನಿವಾರಣೆಯಾಗಿ ಭಗವಂತನ ನಿಷ್ಠೆಯಾಗಿ ಭಗವಂತನಿಷ್ಠರಾಗುತ್ತಾರೆ. ಇದೇ ಮುಕ್ತಿಪಥ. ದೇವಸ್ಥಾತ್ ಪ್ರತಿಬಿಂಬಾಂಶಃ ವರಾಹಾಜ್ಯ ಸ್ವಯಂ ಹರಿಃ ದೃಶ್ಯತೆ ಬಹುಧಾ ವಿಷ್ಣು ಐಶ್ವರ್ಯಾದೇಶ ಏಕ ಏವತು. ಭಗವಂತನ ಅವತಾರಗಳು, ರೂಪಗಳು, ಅದು ಸ್ವಾಂಶಗಳು ಎಂದು ತಿಳಿಯಬೇಕು. ಇದು ಭಗವಂತನ ಲೀಲಾ ಪ್ರದರ್ಶನವಾಗಿದೆ ಎಂದು ಭಾಗವತದಲ್ಲಿ ತಿಳಿಸಿದ್ದಾರೆ. ಸಾತ್ವತಃ ಸಾತ್ವಿಕ ಸ್ನೇಹಾತ್ ಸತ್ವೋ ಹಿ ಆನಂದ ರೂಪತಃ. ಭಗವಂತ ಸದಾಕಾಲ ಆನಂದ ರೂಪನಾಗಿ ಇರುತ್ತಾನೆ. ಅವನಿಗೆ ಯಾವ ಪ್ರಕೃತಿ ಬಂಧಗಳಿರುವುದಿಲ್ಲ. ವಿಜ್ಞಾನಾತ್ಮವಿರಿಂಚೋಯಂ ಯಸ್ಮಿನ್ನಸ್ಮಿನ್ ಲೀಯತೆ ಜಗತ್ ಯದಾಂಸಿ ಸಾಗರೇ ಯದ್ವತ್ ಸಾಕ್ಷಿ ತಜ್ಞೇ ಜನಾರ್ದನೆ ಹೃದಯಸ್ಥೆ ಅಥ ಸಾ ಚ ವ್ಯಾಪ್ತೆ ಸ್ವಆತ್ಮನ್ಯೇಕಿ ಅಭವಚ್ಯುತಃ. ಪ್ರಳಯೌ ವೇದವಂತೌ ತೌ ಪೂರ್ವೋಕ್ತೌ ಬ್ರಹ್ಮಕೃಷ್ಣಯೋಃ ಅಂತಸ್ತಸ್ಯ ಬಹಿಷ್ಠೇತು ತಸ್ಯ ತಸ್ಮಿನ್ ಭೇದತಃ. ಭಾಗವತ ಶ್ಲೋಕಕ್ಕೆ ಈ ಉದಾಹರಿಸಿ ಭಗವಂತ ನಿತ್ಯವನಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಕ್ರಿಯೆಗಳನ್ನು ಮಾಡುತ್ತಾನೆ. ಈ ಎಲ್ಲ ಲೋಕಗಳು ಭಗವಂತನಿಂದಲೇ ನಿರ್ಮಿತವಾಗುವುದು. ಇದು ಯಾತಕ್ಕೂ ಶುರುವಾಗತ್ತೆ ಅಂದರೆ ಸಾಧಕ ಜೀವರಿಗೆ ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಲಿ ಎಂಬ ಅವಕಾಶವನ್ನು ಭಗವಂತ ಕೊಡುತ್ತಾನೆ. ಆದ್ದರಿಂದ ಈ ಸೃಷ್ಟ್ಯಾದಿ ಕಾರ್ಯಗಳಲ್ಲಿ ಭಗವಂತನ ನಿಶ್ಚಿತವಾದ ಪಾತ್ರವನ್ನು ಅರಿತುಕೊಂಡು ಅವನ ಅಧೀನವಾಗಿ ನಾವು ಸಕಲ ಜೀವರು ಸಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬುದು ತಾತ್ಪರ್ಯ. ಜ್ಞಾನಾದಿ ವ್ಯಕ್ತಿರವ್ಯಕ್ತಿ ಸುಖ ದುಃಖಾದಿಕಂ ತಥಾ ಸುದೃಷ್ಟ ಬ್ರಹ್ಮತತ್ವಾನಂ ಭವತ್ಯಾರಬ್ಧ ಕರ್ಮಣ. ಸಮ್ಯಕ್ ಜ್ಞಾನವನ್ನು ಸಂಪಾದಿಸದೆ ಸುಖ ದುಃಖಾದಿಗಳನ್ನು ತ್ಯಜಿಸಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ನಮ್ಮ ಪ್ರಾರಬ್ಧ ಕರ್ಮ ಎಂಬತಕ್ಕಂಥದ್ದು ಸರಿಯುತ್ತದೆ ಎಂಬುದು ಜೀವನ ಸಾಧನೆಯನ್ನು ಇಲ್ಲಿ ವಿವರಿಸಲಾಗಿದೆ. ಶಿಲಾವತ್ತಸ್ಯ ದೇಹೋಯಂ ಮಾಂಡ್ಯಕೋ ವಸ್ತು ಸಾಕೃತಿ ತತ್ತಂತ್ರಾಂಶನ್ ತತ್ ಸಂಸ್ಥಾ ದುಃಖಭೋಗೇನ ತು ಕ್ವಚಿತ್. ಜೀವ ಸಾಧನೆಯಲ್ಲಿ ಮುಳುಗಿದಾಗ ಶಿಲಾದಂತೆ ಇರಬೇಕು. ಅಂದರೆ ಎಲ್ಲ ಪ್ರಕೃತಿ ಧರ್ಮಕ್ಕೆ ಅತೀತವಾಗಿ ಅದಕ್ಕೆ ಹೊಂದಿಕೊಂಡಂತೆ ಅದರ ಅಭಿಮಾನವನ್ನು ಬಿಟ್ಟು ನಿಲ್ಲಬೇಕು ಎಂಬ ತಾತ್ಪರ್ಯ. ನಿತ್ಯಂ ಗೃಹೀತ ಸತ್ವಾದ್ಯ ಇತ್ಯಾದೇಶು ವಿಶೇಷತಃ.
ಯುಗಪತ್ಕ್ರಮಶೈವ ಗೃಹ್ಣಾತಿ ಭಗವಾನ್ ಹರಿಃ. ಸತ್ವಾದಿ ಗುಣಗಳು ನಮಗೆ ಪ್ರಚುರವಾಗಿದ್ದಾಗ ಭಗವಂತನ ವಿಶೇಷ ಆರಾಧನೆ ಸಾಧ್ಯವಾಗುತ್ತದೆ. ಆದ್ದರಿಂದ ಶ್ರವಣ ಮನನ ಧ್ಯಾನ ಇದು ಸತ್ವಾದಿ ಗುಣಗಳ ಪ್ರತೀಕವಾಗಿದೆ. ಅಸುರಾಪಿಯೇ ವಿಷ್ಣು ಶಂಖಚಕ್ರಗದಾಧರಂ ಭಕ್ತಪೂರ್ವಮವೇಕ್ಷಂತೆ ಜ್ಞೇಯೋ ಭಾಗವತಾ ಇತಿ ವಿದ್ವಂಸಂತೆ ತು ಯೇ ವಿಷ್ಣು ಋಷಿಪುತ್ರಾಪಿ ಸ್ಫುಟಂ ಅಸುರಾ ತೇಪಿ ವಿಜ್ಞೇಯ ಗಚ್ಚಂತಿ ಚ ಸದಾ ತಮಃ. ಜೀವದ್ವಯ ಸಮಾಯೋ ಯೋಗಾತ್ ಬಿಹಿ ಅರಣ್ಯಕಮುಖಾಪರೆ ಭಕ್ತಿದ್ವೇಷಾಯುತಶ್ಚ ಸ್ಯುಃ ಗತಿತೇಷಾಂ ಯಥಾ ನಿಜಂ. ಕಂಸಪೂತನಿಕಾದ್ಯಶ್ಚ ಬಾಂಧವಾದಿಯುತಾ ಯತಃ ಜೀವದ್ವಯ ಸಮಾಯೋಗಾತ್ ಗತಿದ್ವಯ ಜಯಿಷ್ಯತಃ. ಸರ್ವತಾ ಭಕ್ತಿತೋ ಮುಕ್ತಿಃ ದ್ವೇಷಾಪಾತತಃ ಉದೀರಿತಂ ನಿಯತತನಯೋ ನಿತ್ಯಂ ಮೋಹಯಾನ್ಯವತೋ ಭವೇತ್. ಭಾಗವತದಲ್ಲಿ ಒಂದು ವಿಶೇಷವಾದ ವಾರ್ತೆಯನ್ನು ತಿಳಿಸ್ತಾ ಇದ್ದಾರೆ. ಅಸುರರು ಸಹ ಭಗವಂತನ ಬಂಧುಗಳಾಗಿ ಪುತ್ರರಾಗಿ ಅವರ ಸಂಬಂಧಿಗಳಾಗಿ ಹುಟ್ಟುತ್ತಾರೆ. ವಿಷ್ಣುವಿನಂತೆ ಆಕಾರವನ್ನು ಹೊಂದುತ್ತಾರೆ. ಭಕ್ತಿಯನ್ನು ತೋರಿಸಿದಂತೆ ಮಾಡುತ್ತಾರೆ. ಏನು ಮಾಡಿದರೂ ಸಹ ಅವರು ಒಳಗೆ ದ್ವೇಷವನ್ನೇ ಇಟ್ಕೊಳ್ಳೋದ್ರಿಂದ ಅವರಿಗೆ ಉತ್ತಮವಾದ ಫಲ ಎಂದಿಗೂ ಆಗುವುದಿಲ್ಲ. ಇದನ್ನು ಶ್ರೀಕೃಷ್ಣ ತನ್ನ ತಾಯಿಯ ಅಣ್ಣನಾದ ಕಂಸನನ್ನೇ ಕೊಂದಿದ್ದು ಅನೇಕ ತಮ್ಮ ಸಂಬಂಧಿಗಳನ್ನೇ ಸಹ ಶ್ರೀಕೃಷ್ಣ ಅವತಾರದಲ್ಲಿ ಸಂಹಾರ ಮಾಡಿದ್ದನ್ನು ನಾವು ಭಾಗವತದಲ್ಲಿ ನೋಡಬಹುದಾಗಿದೆ. ಇದೆಲ್ಲ ತಾತ್ಪರ್ಯ ಏನೆಂದರೆ, ತಾಮಸ ಜೀವರು ವಿಷ್ಣುವಿನ ಅತ್ಯಂತ ದೇಹ ಸಂಬಂಧಿಯಾಗಿ ಹುಟ್ಟಿದರೂ ಸಹ ಅವರ ಯೋಗ್ಯತೆ ಬದಲಾಗುವುದಿಲ್ಲ. ಅವರು ಭಗವಂತನಲ್ಲಿ ದ್ವೇಷವನ್ನೇ ಮಾಡಿ ಅವರು ನಿಯತವಾದ ತಮಸ್ಸನ್ನೇ ಹೊಂದುವರು. ಆದ್ದರಿಂದ ಸಜ್ಜನರಿಗೆ ಇದೊಂದು ಎಚ್ಚರಿಕೆ ಮಾತು ಏನು ಅಂದರೆ, ಕೇವಲ ಶುದ್ಧ ಜ್ಞಾನದಿಂದ ಭಕ್ತಿಯೇ ಹೊರತು ದ್ವೇಷ, ಅಸೂಯ ಮತ್ತು ಬಂಧುತ್ವಗಳಿಂದ ಮುಕ್ತಿ ಎಂಬುದು ಬರುವುದಿಲ್ಲ. ಜ್ಞಾನೇನ ಇವ ಪರಂಪದಂ. ಸಮ್ಯಕ್ ಜ್ಞಾನ ಪ್ರಮಾಣದಲ್ಲಿರತಕ್ಕಂಥ ಈ ಜ್ಞಾನ ಸಂಪಾದನೆಯಿಂದಲೇ ಭಗವಂತನ ಆರಾಧಿಸಬೇಕು, ಹೊರತು ಬಂಧುತ್ವದಿಂದ ಅಲ್ಲ. ಬಂಧುಗಳಾಗಿ ಮತ್ತು ಜ್ಞಾನದಿಂದ ಆದರೆ ಅದು ವಿಶೇಷವೇ ಹೊರತು ಕೇವಲ ಬಂಧುತ್ವದಿಂದ ಯಾವ ಜೀವರಿಗೂ ಮೋಚಕತ್ವ ಆಗುವುದಿಲ್ಲ ಎಂಬುದು ತಾತ್ಪರ್ಯ. ಏಕೋಪಿ ಸ್ಥಾನ ನಾನಾತ್ವ ನಾನೇವ ಹರಿರೀಯತೆ ಸರ್ವಾಂತರ್ಯಾಮಿತ್ವಸ್ಯ ನ ಭೇದೋ ವಿದ್ಯತೆ ಕ್ವಚಿತ್. ಭಗವಂತ ಸರ್ವತ್ರ ಇದ್ದಾನೆ, ಸರ್ವರಿಗೂ ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದ ಅವನಲ್ಲಿ ಭೇದವನ್ನು ಚಿಂತಿಸಬಾರದು. ಭಗವಂತನಿಗೂ ಮತ್ತು ಜೀವರಿಗೂ ಭೇದವಿದೆಯೇ ಹೊರತು ಭಗವಂತನಲ್ಲಿ ಅನಂತ ಜೀವರಲ್ಲಿದ್ದರೂ ಸಹ ಪರಸ್ಪರ ಭಿನ್ನನಾಗಿಯೇ ಇದ್ದಾನೆ, ಸಮನಾಗಿಯೇ ಇದ್ದಾನೆ. ಅನ್ಯೂನ ಅತಿರಿಕ್ತ ಅಂದರೆ ಅವನಲ್ಲಿ ಒಂದು ಕಡೆ ಹೆಚ್ಚಾಗಿದ್ದಾನೆ, ಕಡಿಮೆ ಇದ್ದಾಗೆ ಅಂತ ತಿಳಿಬಾರದು. ಸಮವಾಗಿದ್ದಾನೆ ಎಂಬುದೇ ತಾತ್ಪರ್ಯ. ಸರ್ವತೋಪಿ ಪ್ರಿಯ ಹೀಯತ್ಯ ತಸ್ಯಾಪಿ ಪ್ರಿಯತಂ ಹರಿಃ ಆಪಾದಯತಿ ಯತ್ ತಸ್ಮಾತ್ ಆತ್ಮನೋಪಿ ಪ್ರಿಯೋ ಹರಿಃ. ದೇಶತಃ ಕಾಲತಶ್ಚೈವ ವಸ್ತುತಶ್ಚ ತ್ರಿಧಾ ಹರೇಃ ಯಥಾನಂತ್ಯಂ ನ ಚಾನ್ಯಸ್ಯ ಪ್ರಕೃತೆ ದೇಶಕಾಲತಃ ತಸ್ಯ ಶಬ್ದಸ್ಯ ಕಾಲಸ್ಯ ದೇಶಾನಂತ್ಯತ ಕಾಲತಃ ಕಾಲಶಬ್ದಾತ್ಮಿಕಶ್ಚೈವ ತಥಾಪಿ ತು ಹರೇ ಸದಾ.
ನಾಸ್ಯಾಂ ಸಾಮರ್ಥ್ಯಲೇಶೋಪಿ ಜ್ಞಾನಾನಂದಗುಣೇಶ್ವಪಿ ಜ್ಞೇಯಸ್ತವರೋ ವಾಯು ಶೇಷವಿಂದ್ರ ಅರಸ್ತತಃ ಅವರಾತತ ಇಂದ್ರಾಜ್ಯಾಃ ಗುಣೈ ಸರ್ವೇ ನ ಸಂಶಯಃ ಸದಾ ನಾಸ್ಯ ಸಾಮರ್ಥ್ಯಂ ಲೇಶೋಪಿ ಜ್ಞಾನಾನಂದಗುಣೇಶ್ವಪಿ ಜ್ಞೇಯ ತದವರೋ ವಾಯು ಶೇಷವಿಂದ್ರ ಅಹಸ್ತತಃ ಅವರಾತತ ಇಂದ್ರಾಜ್ಯಾಃ ಗುಣೈ ಸರ್ವೇ ನ ಸಂಶಯಃ. ಭಗವಂತ ಎಲ್ಲರಲ್ಲೂ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಎಲ್ಲರಲ್ಲೂ ಇದ್ದರೂ ಸಹ ಅವನು ಸಮನೆನಿಸಿಕೊಳ್ಳುತ್ತಾನೆ, ಜ್ಞಾನಾನಂದ ಮೂರ್ತಿಯಾಗಿದ್ದಾನೆ. ವಾಯುದೇವರೇ ಆಗಲಿ, ಬ್ರಹ್ಮದೇವರಾಗಲಿ, ರುದ್ರದೇವರಾಗಲಿ, ಶೇಷದೇವರಾಗಲಿ, ಗರುಡದೇವರಾಗಲಿ ಇವರೆಲ್ಲರೂ ಶಕ್ತಿವಂತರಾಗಿದ್ದರೂ ಸಹ ತತ್ವಾಭಿಮಾನಿ ದೇವತೆಗಳಾಗಿ ದೇವರಲ್ಲಿದ್ದರೂ ಸಹ ಭಗವಂತನಲ್ಲೇ ಅಂಶವೂ ಸಹ ಇವರು ಸಮಾನವಲ್ಲ. ಭಗವಂತನ ಸರ್ವೋತ್ಕೃಷ್ಟನೆಲ್ಲರೂ ಜೀವರೆಲ್ಲರೂ ಕೇವಲ ಅಲ್ಪರು. ಮತ್ತು ಬ್ರಹ್ಮದೇವರು, ವಾಯುದೇವರು, ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು ಇವರೆಲ್ಲರೂ ಸಹ ತರತಮ ಭಾವನೆಯಿಂದಲೇ ನಾವು ತಿಳಿಬೇಕು. ಅವರ ಆರಾಧನೆಯು ತರತಮ ಭಾವನೆಯಿಂದ ಕೂಡಿರುತ್ತದೆ ಎಂಬುದೇ ತಾತ್ಪರ್ಯ. ಪ್ರಾಪ್ನೋತಿ ವಾಯು ಸರ್ವಂ ತು ಸ್ವತಃ ಏವ ಹರಿಸುತಃ ಅತಃ ಪ್ರಾಪ್ಯತೆ ಪ್ರಾಹುಃ ವಾಯುಭೂತಪತಿ ಪ್ರಭುಂ ಪ್ರಧಾನವಾಯುರನ್ಯೇಷು ನಿತ್ಯಾವಿಷ್ಟೋ ಯತಸ್ತತಃ ತದ್ಗುಣಾತೇಷು ಚ ಉಚ್ಯಂತೆ ನೀಚತಾಸ್ಯ ತದ್ಗತಃ. ವಾಯುದೇವರು ಸರ್ವಜೀವರಲ್ಲೂ ನಿಂತು ಉಸಿರಾಟವನ್ನು ಮಾಡಿದರೂ ಸಹ ಅವರು ಭಗವಂತನ ಸೇವೆಯನ್ನು ಮಾಡುತ್ತಾರೆ ಹೊರತು ಅವರೇ ಸ್ವತಂತ್ರವಾಗಿ ಮಾಡುವುದಿಲ್ಲ. ಭಗವಂತನ ವಿಶೇಷ ಸನ್ನಿಧಾನ ವಾಯುದೇವರಲ್ಲಿಟ್ಟು ಸಕಲ ಜೀವರನ್ನು ವಾಯುದೇವರ ಮೂಲಕ ಸರಗುತ್ತಿದ್ದಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಬ್ರಹ್ಮಸ್ಥೈವ ರುದ್ರಸ್ಥಂ ಸ್ವಯಂ ಚಾಪಿ ಹರಿಪ್ರಭುಃ ಪ್ರಜಾಂ ಸ್ತ್ರೀ ಪುರುಷ ಸಮಂ ಯಚ್ಛಂತಿ ತ್ರೈರುಚ್ಯತೆ ತಸ್ಮಾತ್ ಸ ಬ್ರಹ್ಮರುದ್ರಾಭ್ಯಾಂ ಸಹ ವಿಷ್ಣು ಜಗತ್ಪತಿಃ ಅಗಚ್ಯತು ತ್ರಿಮೂರ್ತ್ಯಂಶಾನ್ ಪುತ್ರಾನ್ ಪ್ರಾದಜನಾರ್ದನಃ ಭಾವಿತಶ್ಚೈವ ಕಾರ್ಯಸ್ಯ ಲೋಕಾನಾಂ ಮೋಹನಾಯ ಚ. ಭಗವಂತ ಬ್ರಹ್ಮದೇವರಲ್ಲಿ, ರುದ್ರದೇವರಲ್ಲಿ, ಇಂದ್ರದೇವನಲ್ಲಿ ತಾನಿದ್ದು ಎಲ್ಲ ಕೆಲಸವನ್ನು ಮಾಡುತ್ತಾನೆ. 3 ಲೋಕವನ್ನಾಗಲಿ 14 ಲೋಕವನ್ನಾಗಲಿ ಭಗವಂತನಿಂದಲೇ ನೇಮಲ್ಪಟ್ಟಿದೆ. ಆದರೂ ತ್ರಿಮೂರ್ತಿಗಳಲ್ಲಿ ಹರಿಹರ ಬ್ರಹ್ಮನೆಂತೇಳಿ ಪ್ರಖ್ಯಾತರಾಗಿರುವುದು ಕೇವಲ ಅಸುರಜನ ಮೋಹನಕ್ಕಾಗಿ ಎಲ್ಲವೂ ಭಗವಂತನ ಶಕ್ತಿಯೇ ಆಗಿದೆ. ಮತ್ತು ಇತರ ದೇವತೆಗಳು ಅವರ ಸಾಧನೆಗೋಸ್ಕರವಾಗಿ ಅವರನ್ನು ತನ್ನ ಕೆಲಸದಲ್ಲಿ ಸೇರಿಸಿಕೊಂಡಿದ್ದಾರೆ ಎಂದು ತಿಳಿಯಬೇಕು. ರುದ್ರೇಣ ದೀಯತೆ ವಿಷ್ಣೋ ಧ್ಯೇಯೋ ನ ಕಶ್ಚನ. ಆದರೆ ಸಾಧಾರಣ ದೇವರು ರುದ್ರದೇವರೇ ಪ್ರಳಯವನ್ನು ಮಾಡುತ್ತಾರೆ ಅಂತ ತಿಳಿಯುತ್ತಾರೆ. ಆದರೆ ನಿಜವಾದ ರುದ್ರದೇವರಲ್ಲಿ ವಿಷ್ಣುನಿದ್ದು ಆ ಕೆಲಸ ಮಾಡುತ್ತಾನೆ ಎಂಬುದನ್ನು ತಿಳಿಯಬೇಕು. ನಾಹಂ ನ ಇಂದ್ರಃ ನ ಚ ಏವ ಅನ್ಯೇ ಯತ್ ತತ್ವಂ ನ ವಿದುಃ ಪರಂ ತಸ್ಯಾ ವಿಷ್ಣೋ ವಶೇ ರುದ್ರಃ ಮಮ ವಾಯೋ ಸಾಪಿ ವಾ ನಾನ್ಯಸ ಕಸ್ಯಚಿತ್ ಪುಂಸಂ ಕೃತ್ಯೇವಾ ಯತ್ತತಃ ಕುತಃ ಕೃತಂ. ಎಲ್ಲ ದೇವತೆಗಳು ಭಗವಂತ ಅಧೀನವಾಗಿದ್ದಾರೆ. ಭಗವಂತ ಯಾರ ಅಧೀನವೂ ಇಲ್ಲ, ಅವನು ಸ್ವಯಂ ಅಧೀನವಾಗಿದ್ದಾರೆ. ಆದ್ದರಿಂದ ಅವನನ್ನು ಪುರುಷೋತ್ತಮ ಎಂದು ತಿಳಿಸುತ್ತಾರೆ. ಇನ್ನೆಲ್ಲರೂ ಪುರುಷೋತ್ತಮ ಅಧೀನರಾಗಿದ್ದಾರೆ. ಭಗವಂತ ಮಾತ್ರ ಸ್ವತಂತ್ರನಾಗಿ ಇರುವುದರಿಂದ ಅವನನ್ನು ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಶ್ರೀ ಪುರಂದರದಾಸರು. ಇದರಂತೆ
ಇನ್ನೂ ಅನೇಕ ವಚನಗಳನ್ನು ನಾವು ಈ ಪುರಾಣ ವಚನ ನಾವು ತಿಳಿಯಬಹುದಾಗಿದೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದರದಾಸರು ಬೃಹದಾರಣ್ಯಕ, ಉಪನಿಷತ್ತು ಮತ್ತು ಬ್ರಹ್ಮವೈವರ್ತದ ಪುರಾಣ ವಚನಗಳಿಂದಲೂ ಪುರಾಣ ಪುರುಷೋತ್ತಮ ಎಂಬುದೇ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದೇ ವಿಶೇಷವಾದ ಜ್ಞಾನ. ಇದನ್ನು ಅಲಹಿದಾಸರೇ ಪುರಂದರದಾಸರು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠಲ ಸದಾ ನಮ್ಮ ಮೇಲೆ ತೃಪ್ತಿಯನ್ನು, ಸಂತೋಷವನ್ನು, ಅನುಗ್ರಹವನ್ನು ಪರಿಪಾಲಿಸಲಿ ಎಂದು ಬೇಡಿಕೊಳ್ಳೋಣ. ಇದು ಸಾಧ್ಯವಾಗಿದ್ದು ನಮ್ಮ ಮಾತಾಪಿತರ ಅನುಗ್ರಹ ವಿಶೇಷದಿಂದ, ಗುರಿಯರ ಅನುಗ್ರಹ ವಿಶೇಷದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ. ಇವರೆಲ್ಲರಲ್ಲೂ ಭಾರತೀಯ ಪತಿ ವಾಯುದೇವರ ವಿಶೇಷ ಸನ್ನಿಧಾನವಿರುವುದರಿಂದ ಜ್ಞಾನರೂಪವಾಗಿ ಈ ಸುಜ್ಞಾನವನ್ನು ವಾಯುದೇವರೇ ಒದಗಿಸಿರುತ್ತಾರೆ. ಇವರೆಲ್ಲರಲ್ಲೂ ಮುಖ್ಯವಾಗಿ ಭಾರತೀಯ ಪತಿಯಾಗಿ ವಾಯುದೇವರಿಗೂ ಪ್ರಾಣನಾಗಿರತಕ್ಕಂಥ ಮಹಾಪ್ರಾಣ ಅಂದರೆ ಪುರುಷೋತ್ತಮನಾದ ಭಗವಂತ ಲಕ್ಷ್ಮೀಪತಿ ನಾರಾಯಣ, ಅವನೇ ನಮ್ಮ ಬಿಂಬರೂಪ. ಆದ್ದರಿಂದ ನಮ್ಮ ಬಿಂಬೋಪಾಸನೆಯೇ ಇದಾಗಿದೆ. ಅವನನ್ನೇ ಪುರುಷೋತ್ತಮ ಎಂದು ಹೆಸರು. ಈ ದಿವ್ಯ ಜ್ಞಾನವನ್ನು ಪಡೆದುಕೊಳ್ಳೋಕ್ಕೋಸ್ಕರವಾಗಿಯೇ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಬ್ರಹ್ಮವೈವರ್ತ ಪುರಾಣದಿಂದ ಶ್ರೀಮದಾನಂದ ತೀರ್ಥರು ಅನೇಕ ಭಾಗವತಾದಿ ಪುರಾಣಗಳಲ್ಲಿ ಸೇರಿಸಿ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸಿದ್ದಾರೆ. ಇವೆಲ್ಲರಿಗೂ ಅತಿ ಮುಖ್ಯವಾಗಿ ಒದಗಿಸಿದ ಈ ಮಹಾಜ್ಞಾನಕ್ಕಾಗಿ ನಾವು ಪ್ರತಿಯಾಗಿ ನಾವು ಕೊಡಲು ಏನೂ ಸಾಧ್ಯವಿಲ್ಲ. ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಸ್ಕರಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣ ಅಂತ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.